ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಿಂಹರಾಶಿಯವರೇ, ದಯವಿಟ್ಟು ಒಂದೇ ಒಂದು ನಿಮಿಷ ನಿಲ್ಲಿ. ಇದು ಸಾಧಾರಣ ವಿಡಿಯೋ ಅಲ್ಲ. ನೀವೇನಾದರೂ ಸಿಂಹರಾಶಿಯವರಾಗಿದ್ದರೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮೌನ ವೇದನೆಗೆ, ನಿಮ್ಮ ಕಣ್ಣೀರಿಗೆ ಮತ್ತು ನಿಮ್ಮ ಸೋಲಿಗೆ ಉತ್ತರ ಸಿಗುವ ಸಮಯ ಬಂದಿದೆ. ಕಾಡಿನ ರಾಜ ಸಿಂಹ ಸುಮ್ಮನೆ ಮಲಗಿದೆ ಎಂದು ಕೆಲವರು ನಿಮ್ಮನ್ನು ಹೀಯಾಳಿಸಿರಬಹುದು. ನಿಮ್ಮ ಪರಿಸ್ಥಿತಿಯನ್ನು ನೋಡಿ ನಗುತ್ತಿರಬಹುದು. ಆದರೆ ನಿಮ್ಮ ಪಾಲಿಗೆ ಸಿಂಹ ಗರ್ಜನೆ ಮಾಡುವ ವರ್ಷವಾಗಿದೆ. ಹೌದು, ನಿಮ್ಮ ಜಾತಕದಲ್ಲಿ ನಡೆದಿರುವ ಗ್ರಹಗಳ ಬದಲಾವಣೆ ನಿಮ್ಮನ್ನು ಕಾಯುತ್ತಿರುವ ಆ ಭಗವಂತನೇ ನಿಮಗೆ ಕಳಿಸಿರುವ ದೈವಿಕ ಸಂದೇಶವಾಗಿದೆ. ನಿಮ್ಮ ಜೀವನದಲ್ಲಿ 9 ದೊಡ್ಡ ಘಟನೆಗಳು ನಡೆಯುತ್ತವೆ. ಆದರೆ ಎಚ್ಚರ, ಇದರಲ್ಲಿ ಒಂದು ಘಟನೆ ನಿಮ್ಮ ಅಹಂಕಾರವನ್ನು ಮುರಿದು ನಿಮ್ಮನ್ನ ಸಂಕಷ್ಟಕ್ಕೆ ತಳ್ಳಬಹುದು. ಅದಕ್ಕೆ ಪರಿಹಾರ ಬೇಕಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಿಂಹರಾಶಿಯವರ ಆರಾಧ್ಯ ದೈವ ಸೂರ್ಯನಾರಾಯಣ ಮತ್ತು ವಿಷ್ಣುವಿನ ಅವತಾರವಾದ ನರಸಿಂಹಸ್ವಾಮಿ. ನಿಮ್ಮ ಎಲ್ಲ ಕೆಲಸಗಳು ಜಯವಾಗಲಿ, ಶತ್ರುಗಳ ನಾಶವಾಗಲಿ ಎಂದು ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ನರಸಿಂಹಸ್ವಾಮಿ ಅಥವಾ ಓಂ ಸೂರ್ಯಾಯ ನಮಃ ಎಂದು ಬರೆಯಿರಿ. ಆ ದೇವರ ಶಕ್ತಿ ನಿಮ್ಮ ಜೊತೆಗಿರಲಿ. ಬನ್ನಿ, ನಿಮ್ಮ ಜೀವನದ ಆ 9 ರಹಸ್ಯಗಳನ್ನು ತಿಳಿಯೋಣ. ಸ್ನೇಹಿತರೆ, ಸಿಂಹ ರಾಶಿ ಎಂದರೆ ಅಗ್ನಿ ತತ್ವದ ರಾಶಿ. ಇದರ ಅಧಿಪತಿ ಸಾಕ್ಷಾತ್ ಸೂರ್ಯದೇವ. ಗ್ರಹಗಳಲ್ಲೇ ರಾಜನಾಗಿರುವ ಸೂರ್ಯನ ಪ್ರಭಾವ ನಿಮ್ಮ ಮೇಲೆ ಇರುವುದರಿಂದ ನೀವು ಹುಟ್ಟಿನಿಂದಲೇ ನಾಯಕರು. ಸಿಂಹ ರಾಶಿಯವರು ಹೋದ ಕಡೆಯೆಲ್ಲ ತಲೆ ಎತ್ತಿಕೊಂಡೇ ಬದುಕುವವರು. ನಿಮಗೆ ಯಾರ ಮುಂದೆಯೂ ಕೈಚಾಚುವುದು ಇಷ್ಟವಾಗುವುದಿಲ್ಲ. ಬದಲಿಗೆ 4 ಜನರಿಗೆ ಸಹಾಯ ಮಾಡಿ ಅವರ ಬೆನ್ನು ತಟ್ಟುವ ರಾಜಗುಣ ನಿಮ್ಮದು. ನಿಮ್ಮ ಸಿಟ್ಟು ಹೇಗಿರುತ್ತದೆ ಎಂದರೆ ಒಣ ಹುಲ್ಲಿಗೆ ಬೆಂಕಿ ಬಿದ್ದ ಹಾಗೆ ದಗದಗನೆ ಉರಿಯುತ್ತದೆ, ಆದರೆ ಮರುಕ್ಷಣವೇ ತಣ್ಣಗಾಗುತ್ತದೆ. ನಿಮ್ಮದು ತುಂಬ ನೇರ ಮಾತು. ಹೊಟ್ಟೆಯಲ್ಲಿ ಒಂದು ಬಾಯಲ್ಲಿ ಒಂದು ಇಟ್ಟುಕೊಂಡು ಮಾತನಾಡುವ ಜಾಯಮಾನ ನಿಮ್ಮದಲ್ಲ. ಇದೇ ಕಾರಣಕ್ಕೆ ನಿಮಗೆ ಶತ್ರುಗಳು ಹೆಚ್ಚು. ನೀವು ಎಷ್ಟೇ ಒಳ್ಳೆಯದು ಮಾಡಿದರೂ ಜನ ನಿಮ್ಮನ್ನು ಅಹಂಕಾರಿ ಎಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ. ಇಂತಹ ಸ್ವಾಭಿಮಾನಿ ಸಿಂಹ ರಾಶಿಯವರಿಗೆ ನಡೆಯುವ ಮೊದಲನೆಯ ಅತಿ ದೊಡ್ಡ ಘಟನೆ ಎಂದರೆ ರಾಜಪದವಿ ಮತ್ತು ಅಧಿಕಾರ ಪ್ರಾಪ್ತಿ. ಹೌದು, ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ರಾಜನಂತೆ ಮೆರೆಯಲಿದ್ದೀರಿ. ಕಳೆದ ವರ್ಷಗಳಲ್ಲಿ ಆಫೀಸ್ನಲ್ಲಿ ಅಥವಾ ಕೆಲಸದ ಜಾಗದಲ್ಲಿ ನಿಮಗೆ ಸಲ್ಲಬೇಕಾದ ಗೌರವ ಸಿಕ್ಕಿರಲಿಲ್ಲ. ನಿಮ್ಮ ಕೆಳಗೆ ಕೆಲಸ ಮಾಡುವವರೇ ನಿಮ್ಮ ಮಾತು ಕೇಳದೆ ನಿಮಗೆ ಅವಮಾನ ಮಾಡಿರಬಹುದು. ಆದರೆ ಗ್ರಹಗಳ ಬೆಂಬಲ ಹೇಗಿದೆ ಅಂದರೆ ನೀವು ಅಂದುಕೊಂಡ ಸ್ಥಾನ ನಿಮಗೆ ಸಿಗಲಿದೆ. ಪ್ರಮೋಷನ್ ಜೊತೆಗೆ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲೇರಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಸಿಂಹ ರಾಶಿಯವರಿಗೆ ಇದು ಸುವರ್ಣ ಕಾಲ. ರಾಜಕೀಯದಲ್ಲಿ ಇರುವವರಿಗೆ ಅಥವಾ ಲೀಡರ್ಶಿಪ್ ಪೊಸಿಷನ್ನಲ್ಲಿರುವವರಿಗೆ ಜನಮನ್ನಣೆ ಸಿಗಲಿದೆ. ನಿಮ್ಮ ಮಾತಿಗೆ ಬೆಲೆ ತರುತ್ತದೆ. ಯಾರು ನಿಮ್ಮನ್ನು ನೋಡಿ ಇವನ ಕತೆ ಮುಗೀತು ಅಂದುಕೊಂಡಿದ್ದರೂ ಅವರೇ ನಿಮ್ಮ ಹತ್ತಿರ ಬಂದು ಸಲಹೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ನಿರುದ್ಯೋಗಿಗಳಿಗೆ ಕೇವಲ ಕೆಲಸವಲ್ಲ, ಅಧಿಕಾರಯುತವಾದ ಹುದ್ದೆ ಸಿಗಲಿದೆ. ಆದರೆ ಸಿಂಹ ರಾಶಿಯವರ ಒಂದು ದೊಡ್ಡ ಗುಣವೆಂದರೆ ಇವರು ಕಷ್ಟದಲ್ಲಿದ್ದರೂ ಕೂಡ ಶೋಕಿ ಮಾಡುವುದನ್ನು ಬಿಡುವುದಿಲ್ಲ. ಜೇಬಲ್ಲಿ ಹಣ ಇಲ್ಲದಿದ್ದರೂ ನಡಿಗೆಯಲ್ಲಿ ಗತ್ತಿರುತ್ತದೆ. ಬಟ್ಟೆ ಬರೆ ಊಟದ ವಿಷಯದಲ್ಲಿ ಇವರು ರಾಜಿಯಾಗುವುದಿಲ್ಲ. ಸಾಲ ಆದರೂ ಪರವಾಗಿಲ್ಲ, ದರ್ಬಾರ್ ಮಾತ್ರ ನಿಲ್ಲಬಾರದು ಎನ್ನುವ ಮನಸ್ಥಿತಿ ನಿಮ್ಮದು. ಆದರೆ ಚಿಂತಿಸಬೇಡಿ, ನಿಮ್ಮ ಈ ರಾಯಲ್ ಲೈಫ್ಗೆ ತಕ್ಕಂತೆ ಎರಡನೇ ಘಟನೆ ನಡೆಯಲಿದೆ. ಅದೇ ಅಖಂಡ ಧನ ಲಾಭ ಮತ್ತು ಆರ್ಥಿಕ ಶಿಸ್ತು. ಎರಡನೆಯದಾಗಿ, ಆರ್ಥಿಕವಾಗಿ ನಿಮಗೆ ಕುಬೇರ ಯೋಗವನ್ನು ತರುತ್ತಿದೆ. ಸಿಂಹರಾಶಿಯವರು ಹಣವನ್ನು ನೀರಿನಂತೆ ಖರ್ಚು ಮಾಡುವವರು. ಆದರೆ ಹಣದ ಹರಿವು ಎಷ್ಟಿರುತ್ತದೆ ಅಂದರೆ ನಿಮ್ಮ ಎಲ್ಲ ಖರ್ಚುಗಳನ್ನು ನಿಭಾಯಿಸಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವ ಶಕ್ತಿ ನಿಮಗೆ ಬರುತ್ತದೆ. ಬಹಳ ಮುಖ್ಯವಾಗಿ ಸಿಂಹರಾಶಿಯವರಿಗೆ ಸಾಲ ಎಂದರೆ ದ್ವೇಷ. ಸಾಲದವರು ಮನೆ ಬಾಗಿಲಿಗೆ ಬರುವುದು ನಿಮಗೆ ಪ್ರಾಣ ಹೋದಷ್ಟು ಸಂಕಟವಾಗುತ್ತದೆ. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಿ ಋಣಮುಕ್ತರಾಗುವ ಯೋಗವಿದೆ. ಪೂರ್ವಜರ ಆಸ್ತಿಯಿಂದ ಅಥವಾ ತಂದೆಯ ಕಡೆಯಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಬರುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆಯಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಿದ ಹಣ ದುಪ್ಪಟ್ಟಾಗುವ ಸಮಯವಿದು. ನಿಮ್ಮ ಬೊಕ್ಕಸ ತುಂಬುವ ಕಾಲ ಸನ್ನಿಹಿತವಾಗಿದೆ. ಸ್ನೇಹಿತರೆ, ಸಿಂಹರಾಶಿಯವರು ಕುಟುಂಬದ ಆಧಾರ ಸ್ತಂಭವಿದ್ದಂತೆ. ಅಪ್ಪ, ಅಮ್ಮ, ಅಣ್ಣ, ತಂಗಿ ಹೀಗೆ ಎಲ್ಲರ ಜವಾಬ್ದಾರಿಯನ್ನು ನೀವೇ ಹೊತ್ತುಕೊಂಡಿರುತ್ತೀರಿ. ಎಲ್ಲರ ಕಷ್ಟಕ್ಕೂ ಸ್ಪಂದಿಸುತ್ತೀರಿ. ಆದರೆ ನಿಮ್ಮ ಸ್ವಂತ ಆಸೆಗಳ ವಿಷಯಕ್ಕೆ ಬಂದರೆ ಮೌನವಾಗಿ ಬಿಡುತ್ತೀರಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ಒಂದು ಅರಮನೆಯಂಥ ಮನೆ ಕಟ್ಟಬೇಕು ಎಂಬ ಕನಸಿರುತ್ತದೆ. ಆ ಕನಸು ನನಸಾಗಿಸುವ ಸಮಯವೇ ಮೂರನೇ ಘಟನೆ. ಮೂರನೇ ಅತಿ ದೊಡ್ಡ ಘಟನೆ ಸ್ವಂತ ಸಾಮ್ರಾಜ್ಯ ನಿರ್ಮಾಣ. ಹೌದು, ನೀವು ಸ್ವಂತ ಮನೆಯನ್ನ ಕಟ್ಟುವ ಅಥವಾ ಖರೀದಿಸುವ ಯೋಗ ಪ್ರಬಲವಾಗಿದೆ. ಇದು ಕೇವಲ 4
ಗೋಡೆಯ ಮನೆಯಲ್ಲ, ಸಮಾಜವೇ ನಿಬ್ಬೆರಗಾಗಿ ನೋಡುವಂಥ ಸುಂದರವಾದ ಮನೆಯಾಗಿರುತ್ತದೆ. ಇನ್ನು ವಾಹನದ ವಿಚಾರಕ್ಕೆ ಬಂದರೆ ಸಿಂಹರಾಶಿಯವರಿಗೆ ಸಾಮಾನ್ಯ ವಾಹನಗಳು ಇಷ್ಟವಾಗುವುದಿಲ್ಲ. ಸ್ವಲ್ಪ ದುಬಾರಿಯಾದ, ನೋಡಲು ಆಕರ್ಷಕವಾಗಿರುವ ಕಾರು ಅಥವಾ ಬೈಕ್ ಕೊಳ್ಳುವ ಯೋಗವಿದೆ. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿಮಗೆ ಲಾಭ ಕಾದಿದೆ. ಹಳೆಯ ಮನೆಯನ್ನು ರಿಪೇರಿ ಮಾಡಿಸಿ ಅದನ್ನು ಹೊಸದರಂತೆ ಬದಲಾಯಿಸುವ ಯೋಜನೆ ಇದ್ದರೆ ಈ ವರ್ಷ ಅದಕ್ಕೆ ಕೈ ಹಾಕಿ ಯಶಸ್ಸು ಸಿಗುತ್ತದೆ. ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ? ನಿಮ್ಮ ಬಗ್ಗೆ ಇನ್ನೊಂದು ರಹಸ್ಯ. ಸಿಂಹರಾಶಿಯವರು ಪ್ರೀತಿಸಿದರೆ ಜೀವವನ್ನೇ ಕೊಡುತ್ತಾರೆ, ಆದರೆ ದ್ವೇಷಿಸಿದರೆ ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ಶತ್ರುಬಾಧೆ, ಕಣ್ಣು ದೃಷ್ಟಿ ದೋಷ ಬಹಳ ಬೇಗ ತಟ್ಟುತ್ತದೆ. ಆದರೆ ನಾಲ್ಕನೇ ಘಟನೆ ನಿಮ್ಮ ಶತ್ರುಗಳಿಗೆ ಪಾತ್ರ ಕಲಿಸಿದೆ. ನಾಲ್ಕನೆಯದಾಗಿ ಶತ್ರು ಸಂಹಾರ ಮತ್ತು ಕೋರ್ಟು ಕಚೇರಿ ಜಯ. ನಿಮ್ಮ ವಿರೋಧಿಗಳು ನಿಮ್ಮನ್ನು ಕಂಡರೆ ಭಯಪಡುವಂತಹ ವಾತಾವರಣ ನಿರ್ಮಾಣವಾಗುತ್ತದೆ. ನಿಮ್ಮ ಬೆಳವಣಿಗೆಯನ್ನು ಸಹಿಸದೆ ಯಾರು ನಿಮಗೆ ಮಾಟಮಂತ್ರ, ತಂತ್ರ ಅಥವಾ ಕುತಂತ್ರಗಳನ್ನು ಮಾಡಿದ್ದಾರೋ ಅವೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತವೆ. ಕೋರ್ಟು ಕಚೇರಿಯಲ್ಲಿ ವರ್ಷಗಟ್ಟಲೆ ನಡೆಯುತ್ತಿದ್ದ ದಾವೆಗಳು ನಿಮ್ಮ ಪರವಾಗಿ ತೀರ್ಪಾಗುವ ಸಾಧ್ಯತೆ ಇದೆ. ನಿಮಗೆ ಬರಬೇಕಾದ ನ್ಯಾಯ, ಸಮಾಜದಲ್ಲಿ ನಿಮ್ಮ ಹೆಸರಿಗೆ ಅಂಟಿದ್ದ ಕಳಂಕ ದೂರವಾಗಿ ನಿಮ್ಮ ಕೀರ್ತಿ ಪತಾಕೆ ಹಾರಾಡಲಿದೆ. ನಿಮ್ಮ ಆತ್ಮವಿಶ್ವಾಸ ಮುಗಿಲು ಮುಟ್ಟಲಿದೆ. ಯಾರು ನಿಮ್ಮನ್ನು ದೂರ ಮಾಡಿದ್ದರೂ ಅವರೇ ಮತ್ತೆ ನಿಮ್ಮ ಸ್ನೇಹ ಬಯಸಿ ಬರುತ್ತಾರೆ. ಸಿಂಹರಾಶಿಯವರ ಸ್ವಭಾವ ಹೇಗಿರುತ್ತದೆ ಗೊತ್ತಾ? ಇವರು ಹೊರಗಡೆ ಗಡುಸಾಗಿ ಕಂಡರೂ ಪ್ರೀತಿಯ ವಿಷಯದಲ್ಲಿ ತುಂಬ ಪೊಸೆಸಿವ್. ನನ್ನವರು ನನ್ನನ್ನು ಮಾತ್ರ ನೋಡಬೇಕು, ನನಗೆ ಮಾತ್ರ ಪ್ರೀತಿ ಕೊಡಬೇಕು ಎಂಬ ಹಠ ಇವರದ್ದು. ಇದೇ ಕಾರಣಕ್ಕೆ ಸಂಗಾತಿಯ ಜೊತೆ ಆಗಾಗ ಜಗಳವಾಗುತ್ತದೆ. ಆದರೆ 5ನೇ ಘಟನೆಯಾಗಿ ನಿಮ್ಮ ಪ್ರೀತಿಯ ಹೂದೋಟವನ್ನು ಅರಳಿಸಲಿದೆ. 5ನೇ ದೊಡ್ಡ ಘಟನೆ, ರಾಜರಾಣಿಯರಂತಹ ದಾಂಪತ್ಯ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿಶೇಷವಾಗಿ ನಿಮ್ಮ ಗೌರವಕ್ಕೆ, ನಿಮ್ಮ ಅಂತಸ್ತಿಗೆ ತಕ್ಕಂತಹ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಸುಂದರವಾದ ಸಂಗಾತಿ ಸಿಗಲಿದ್ದಾರೆ. ಪ್ರೇಮ ವಿವಾಹಕ್ಕೆ ಮನೆಯಲ್ಲಿ ಹಿರಿಯರ ಒಪ್ಪಿಗೆ ಸಿಗಲಿದೆ. ಇನ್ನು ಮದುವೆಯಾಗಿ ಸಂತಾನವಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ವಂಶೋದ್ಧಾರ ಮಗು ಜನಿಸುವ ಯೋಗವಿದೆ. ಸಿಂಹರಾಶಿಯವರು ಮಕ್ಕಳನ್ನು ತುಂಬ ಪ್ರೀತಿಸುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಪ್ರಗತಿಯಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ದಾಂಪತ್ಯದಲ್ಲಿ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಿ ಮಧುಚಂದ್ರಕ್ಕೆ ಹೋಗುವ ಯೋಗವಿದೆ. ಈಗ 6ನೇ ವಿಷಯ, ದಯವಿಟ್ಟು ಇದನ್ನು ಗಮನವಿಟ್ಟು ಕೇಳಿ. ಸಿಂಹರಾಶಿಯವರು ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ನಿರ್ಲಕ್ಷ್ಯ ಮಾಡುವವರು. ನನಗೇನು ಆಗಲ್ಲ, ನಾನು ಸ್ಟ್ರಾಂಗ್ ಎಂಬ ಭಾವನೆ ನಿಮ್ಮದು. ಆದರೆ 6ನೇ ಘಟನೆ ನಿಮಗೆ ಎಚ್ಚರಿಕೆಯನ್ನು ನೀಡುತ್ತಿದೆ. ಅದೇ ಆರೋಗ್ಯ ಮತ್ತು ಅತಿಯಾದ ಆತ್ಮವಿಶ್ವಾಸ. ಈ ವರ್ಷ ಸೂರ್ಯ ಮತ್ತು ಶನಿಯ ಪ್ರಭಾವದಿಂದ ನಿಮಗೆ ಹೃದಯ ಸಂಬಂಧಿ ಸಮಸ್ಯೆಗಳು, ಬೆನ್ನು ನೋವು, ಕಣ್ಣಿನ ಸಮಸ್ಯೆ ಅಥವಾ ರಕ್ತದೊತ್ತಡ ಬರುವ ಸಾಧ್ಯತೆ ಇದೆ. ಅತಿಯಾದ ಕೋಪ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಬಹುದು. ಎಚ್ಚರಿಕೆ, ಸಣ್ಣ ಎದೆ ನೋವು ಅಥವಾ ಸುಸ್ತು ಕಂಡು ಬಂದರೂ ವೈದ್ಯರನ್ನು ಕಾಣಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಹಂಕಾರವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ನಾನೇ ಎಲ್ಲವನ್ನ ಬಲ್ಲವನು ಎಂಬ ಧೋರಣೆಯಿಂದ ಹತ್ತಿರದವರನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರ ಜೊತೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮಾತನಾಡುವಾಗ ತಾಳ್ಮೆ ಇರಲಿ, ಇಲ್ಲದಿದ್ದರೆ ಗೆದ್ದು ಸೋಲುವ ಪರಿಸ್ಥಿತಿ ಬರಬಹುದು. 7ನೇ ದೊಡ್ಡ ಘಟನೆ, ವ್ಯಾಪಾರ ವಿಸ್ತರಣೆ ಮತ್ತು ಸರ್ಕಾರಿ ಕಾಂಟ್ರಾಕ್ಟ್. ಸ್ವಂತ ಉದ್ಯಮ ಮಾಡುತ್ತಿರುವವರಿಗೆ ಅದೃಷ್ಟದ ವರ್ಷ. ಸರ್ಕಾರಿ ಟೆಂಡರ್ಗಳು, ಕಾಂಟ್ರಾಕ್ಟ್ಗಳು ನಿಮಗೆ ಸಿಗುವ ಯೋಗವಿದೆ. ಬೆಳ್ಳಿ, ಚಿನ್ನ ವ್ಯಾಪಾರಿಗಳಿಗೆ, ಎಲೆಕ್ಟ್ರಾನಿಕ್ಸ್, ಔಷಧಿ ಮತ್ತು ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿರುವ ಸಿಂಹರಾಶಿಯವರಿಗೆ ಲಾಭದ ಮಳೆ ಸುರಿಯಲಿದೆ. ಹೊಸ ಬ್ರಾಂಚ್ ಓಪನ್ ಮಾಡುವ, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡುವ ಆಲೋಚನೆ ಇದ್ದರೆ ಮುಂದುವರಿಯಿರಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ, ಆದರೆ ಒಟ್ಟಾರೆ ಬಿಸ್ನೆಸ್ ಗ್ರಾಫ್ ಮೇಲೆ ಇರುತ್ತದೆ. 8ನೇಯದಾಗಿ ವಿದೇಶಯಾನ ಮತ್ತು ಉನ್ನತ ಶಿಕ್ಷಣ. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮೆಡಿಕಲ್ ಇಂಜಿನಿಯರಿಂಗ್ ಅಥವಾ ಆಡಳಿತಾತ್ಮಕ ಕೋರ್ಸ್ ಮಾಡುತ್ತಿರುವವರಿಗೆ ಅತ್ಯುತ್ತಮ ಫಲಿತಾಂಶ ಸಿಗಲಿದೆ. ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹಾರುವ ನಿಮ್ಮ ಕನಸು ನನಸಾಗುತ್ತದೆ. ಕೆಲಸದ ನಿಮಿತ್ತ ವಿದೇಶ ಪ್ರವಾಸ ಅಥವಾ ದೂರದ ಊರುಗಳಿಗೆ ಪ್ರವಾಸ ಹೋಗುವ ಯೋಗವಿದೆ. ವೀಸಾ ಸಂಬಂಧಿತ ಸಮಸ್ಯೆಗಳು ಬಗೆಹರಿಯಲಿವೆ. ಕೊನೆಯದಾಗಿ 9ನೇ ಘಟನೆ, ಕೀರ್ತಿ ಮತ್ತು ದೈವಾನುಗ್ರಹ. ಸಿಂಹರಾಶಿಯವರಿಗೆ ಬೇಕಾಗಿರುವುದು ಹಣಕ್ಕಿಂತ ಹೆಚ್ಚು ಹೆಸರು. ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ. ದೇವತಾ ಕಾರ್ಯಗಳಲ್ಲಿ, ಸಾರ್ವಜನಿಕ ಸಮಾರಂಭಗಳಲ್ಲಿ ನಿಮಗೆ ಗೌರವ ಸಿಗಲಿದೆ. ನೀವು ಆಯೋಜಿಸುವ ಯಾವುದೇ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯುತ್ತವೆ. ತಂದೆಯ ಆರೋಗ್ಯ ಸುಧಾರಿಸಲಿದೆ ಮತ್ತು ತಂದೆಯ ಕಡೆಯಿಂದ ಬೆಂಬಲ ಸಿಗಲಿದೆ. ಆಧ್ಯಾತ್ಮಿಕವಾಗಿ ನೀವು ಬಲಗೊಳ್ಳುತ್ತೀರಿ. ಕುಲದೇವರ ದರ್ಶನ ಭಾಗ್ಯ ಸಿಗಲಿದೆ. ಸಿಂಹರಾಶಿಯವರೇ, ನೀವೊಬ್ಬ ಹುಟ್ಟು ಹೋರಾಟಗಾರರು. ಬರುವ ಅಡೆತಡೆಗಳನ್ನು ನಿವಾರಿಸಿ ರಾಜಯೋಗವನ್ನು ಅನುಭವಿಸಲು ಇಲ್ಲಿವೆ ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳು. ನಿಮ್ಮ
ರಾಶ್ಯಾಧಿಪತಿ ಸೂರ್ಯ. ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಉದಯಿಸುತ್ತಿರುವ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನೀರಿನಲ್ಲಿ ಸ್ವಲ್ಪ ಕುಂಕುಮ, ಕೆಂಪು ಹೂ ಮತ್ತು ಅಕ್ಷತೆ ಹಾಕಿ ಓಂ ಸೂರ್ಯಾಯ ನಮಃ ಎಂದು 12 ಬಾರಿ ಹೇಳಿ. ಇದು ನಿಮ್ಮ ಆರೋಗ್ಯ, ಸರ್ಕಾರಿ ಕೆಲಸ ಮತ್ತು ಆತ್ಮವಿಶ್ವಾಸಕ್ಕೆ ಸಂಜೀವಿನಿ ಇದ್ದಂತೆ. ಸಾಧ್ಯವಾದರೆ ಪ್ರತಿ ಭಾನುವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ಶತ್ರುಗಳನ್ನು ನಾಶ ಮಾಡಲು ಮತ್ತು ಕೋರ್ಟು ಕಚೇರಿ ಕೆಲಸಗಳಲ್ಲಿ ಜಯ ಗಳಿಸಲು ಬ್ರಹ್ಮಾಸ್ತ್ರವಾಗಿದೆ. ಭಾನುವಾರದಂದು ತಾಮ್ರದ ಪಾತ್ರೆಯಲ್ಲಿ ಗೋಧಿ ಮತ್ತು ಬೆಲ್ಲವನ್ನು ದೇವಸ್ಥಾನಕ್ಕೆ ಅಥವಾ ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ದಾರಿದ್ರ್ಯ ದೂರವಾಗುತ್ತದೆ. ಜ್ಯೋತಿಷ್ಯದಲ್ಲಿ ಸೂರ್ಯ ಎಂದರೆ ತಂದೆ. ಪ್ರತಿದಿನ ನಿಮ್ಮ ತಂದೆಯ ಕಾಲಿಗೆ ನಮಸ್ಕರಿಸಿ ಅಥವಾ ಅವರ ಯೋಗಕ್ಷೇಮ ವಿಚಾರಿಸಿ. ಅವರ ಆಶೀರ್ವಾದವಿದ್ದರೆ ಯಾವ ಗ್ರಹಗಳು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿ ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿದರೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ. ಸ್ನೇಹಿತರೆ, ಸಿಂಹರಾಶಿಯವರಿಗೆ ಕಳೆದು ಹೋದ ಕಿರೀಟವನ್ನು ಮರಳಿ ತರುವ ವರ್ಷ. ನೀವು ರಾಜರಂತೆಯೇ ಬದುಕಬೇಕು. ಚಿಕ್ಕ ಪುಟ್ಟ ಸೋಲುಗಳಿಗೆ ಎದೆಗುಂದಬೇಡಿ. ಆ ಸೂರ್ಯನಾರಾಯಣನ ಶಕ್ತಿ ನಿಮ್ಮ ರಕ್ತದಲ್ಲಿದೆ. ಎದ್ದೇಳಿ, ಮುನ್ನುಗ್ಗಿ, ಯಶಸ್ಸು ನಿಮ್ಮದಾಗಲಿ. ವಿಡಿಯೋ ಮುಗಿಸುವ ಮೊದಲು ಒಂದು ಪ್ರಶ್ನೆ. ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಏನಾಗಬೇಕೆಂದು ನೀವು ಬಯಸುತ್ತೀರಿ? ಸ್ವಂತ ಮನೆಯೇ, ಸರ್ಕಾರಿ ಕೆಲಸವೇ ಅಥವಾ ಸಾಲ ಮುಕ್ತಿಯೇ? ನಿಮ್ಮ ಸಂಕಲ್ಪವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಆಸೆಗಳೆಲ್ಲವೂ ಈಡೇರಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸಿಂಹರಾಶಿಯ ಮಿತ್ರರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಸಿಂಹರಾಶಿಯವರ ಜೀವನ ಹೇಗಿರುತ್ತದೆ? ಈ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ? ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸಿರುತ್ತದೆ? ಸಿಂಹರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸುತ್ತಾರೆ? ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನು ಹೇಗೆಲ್ಲ ನಿಭಾಯಿಸುತ್ತಾರೆ? ಅಧಿಕಾರ, ಗೌರವ, ಕೀರ್ತಿ ನಿಮ್ಮ ಕಾಲ ಕೆಳಗಿದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಸಿಂಹರಾಶಿಯಲ್ಲಿ ಜನಿಸಿದವರ ಹುಟ್ಟುಗುಣ. ಆದರೆ ಜಗತ್ತನ್ನೇ ಆಳುವ ಈ ರಾಜನ ಹೃದಯದೊಳಗೆ ಅಡಗಿರುವ ಭಾವನೆಗಳೇನು? ಸೂರ್ಯನಂತೆ ಪ್ರಜ್ವಲಿಸುವ ಇವರ ವ್ಯಕ್ತಿತ್ವದ ಹಿಂದೆ ಇನ್ಯಾರಿಗೂ ಕಾಣದ ಕರಾಳ ಸತ್ಯ ಇದೆಯೇ? ಬನ್ನಿ, ಯಾರ ಸಹಾಯಕ್ಕೂ ಕಾಯದೆ ಒಬ್ಬಂಟಿಯಾಗಿ ನಿಮ್ಮ ಬದುಕನ್ನು ಬದಲಾಯಿಸುವಷ್ಟು ಸಾಮರ್ಥ್ಯವುಳ್ಳ, ಹಣಕ್ಕಿಂತ ಗೌರವಕ್ಕೆ ಬೆಲೆ ಕೊಡುವಂತಹ ಮಹತ್ವಾಕಾಂಕ್ಷಿ ಸ್ವಾಭಿಮಾನದ ರಾಜನ ರಾಶಿಯಾದಂತಹ ಸಿಂಹರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಧರ್ಮ ಸಂಕಟಗಳನ್ನು ಹೇಗೆ ಕಡಿಮೆ ಮಾಡಿಕೊಳ್ಳಬೇಕು? ನಿಮ್ಮ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಹಾರಿಸಲು, ನೆಮ್ಮದಿಯಾಗಿರಲು ಯಾವ 5 ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂಥ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆತ್ಮೀಯ ಬಂಧುಗಳೇ, ರಾಶಿಚಕ್ರದ 12 ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿಯ ಬಗ್ಗೆ ಎಂದು ನಾವು ಮಾತನಾಡ್ತಿದ್ದೇವೆ. ಇದರ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ. ಬೆಂಕಿಯ ತತ್ವವನ್ನು ಹೊಂದಿರುವ ಈ ರಾಶಿಯ ಚಿಹ್ನೆ ಕಾಡಿನ ರಾಜ ಸಿಂಹ. ಸಿಂಹರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತದೆ. ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತದೆ. ಇವರು ಯಾವುದೇ ಕೆಲಸ ಮಾಡಿದರೂ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತದೆ. ಈ ಸಿಂಹರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳ್ಬೋದು. ಇಷ್ಟೆಲ್ಲ ಇದ್ದರೂ ಸಹ ಈ ಸಿಂಹರಾಶಿಯವರಿಗೆ ದಿಢೀರಂತ ಕೋಪ ಬಂದು ಬಿಡುತ್ತದೆ. ದಿಢೀರಂತ ಸಿಡುಕಾಡಿ ಬಿಡ್ತಾರೆ. ಸಿಂಹಕ್ಕೆ ಯಾವ ರೀತಿ ಕೋಪ ಬರುತ್ತದೋ ಅದೇ ರೀತಿ ಇವರ ಕೋಪ ಕಡಿಮೆ ಆಗೋಕೆ ತುಂಬ ಸಮಯ ತಗೋತಾರೆ. ಈ 3 ಅಂಶಗಳೇ ಸಿಂಹರಾಶಿಯವರ ವ್ಯಕ್ತಿತ್ವದ ಅಡಿಪಾಯ. ಸೂರ್ಯನಿಲ್ಲದೆ ಜಗತ್ತಿಲ್ಲ. ಹಾಗೆಯೇ ಸೂರ್ಯನಂತೆ ಸಿಂಹರಾಶಿಯವರು ಎಲ್ಲಿಗೆ ಹೋದರೂ ತಮ್ಮ ಪ್ರತಿಭೆಯನ್ನು ಬೀರುತ್ತಾರೆ. ಅವರ ಮಾತು, ನಡಿಗೆ, ನೋಟ ಎಲ್ಲದರಲ್ಲೂ ಒಂದು ರೀತಿಯ ಅಧಿಕಾರ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತದೆ. ಅವರು ಗುಂಪಿನಲ್ಲಿ ಒಬ್ಬರಾಗಿರಲು ಇಷ್ಟಪಡುವುದಿಲ್ಲ. ಬದಲಾಗಿ ಗುಂಪಿನ ನಾಯಕರಾಗಲು ಬಯಸುತ್ತಾರೆ. ಅವರು ಹುಟ್ಟಿನಿಂದಲೇ ನಾಯಕರು. ಅವರಿಗೆ ಗಮನದ ಕೇಂದ್ರ ಬಿಂದುವಾಗಿರುವುದು ಎಂದರೆ ಗಾಳಿಯಷ್ಟೇ ಅವಶ್ಯಕ. ಇದು ಅವರ ಅಹಂಕಾರವಲ್ಲ, ಇದು ಅವರ ಮೂಲ ಸ್ವಭಾವ. ಅವರ ವ್ಯಕ್ತಿತ್ವ ಒಂದು ತೆರೆದ ಪುಸ್ತಕದಂತೆ. ನೇರ ಮತ್ತು ಸ್ಪಷ್ಟ ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಂಡು ಹೊರಗಡೆ ಇನ್ನೊಂದನ್ನು ಮಾತನಾಡುವ ಜಾಯಮಾನ ಇವರದಲ್ಲ. ಅವರ ಸ್ನೇಹ ಮತ್ತು ದ್ವೇಷ ಎರಡೂ ಬಹಿರಂಗ. ಇದೇ ಕಾರಣಕ್ಕೆ ಕೆಲವರು ಇವರನ್ನು ಪ್ರೀತಿಸುತ್ತಾರೆ, ಇನ್ನು ಕೆಲವರು ದ್ವೇಷಿಸುತ್ತಾರೆ. ಸಿಂಹರಾಶಿಯವರು ಒಂದು ಶಪಥವನ್ನು ಮಾಡಿದರೆ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ತಾಕತ್ತು, ಶಕ್ತಿ ಸಿಂಹರಾಶಿಗೆ ಇದೆ. ನೀವು ಮಾಡಬೇಕಾದಂಥ ಮೊದಲನೇ ಶಪಥ,
ನಿಮಗೆ ನಿಮ್ಮ ನೆಗೆಟಿವ್ ಪಾಯಿಂಟ್ಸ್ಗಳನ್ನು ಹೇಳುವವರು, ನಿಮ್ಮ ಶತ್ರುಗಳು, ನಿಮ್ಮ ಮಿತ್ರರು, ನಿಮ್ಮ ದೌರ್ಬಲ್ಯಗಳನ್ನು ಹೇಳುವವರ ಮಾತುಗಳನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳಬೇಡಿ. ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಿ. ಅವರು ಹೇಳುವಂತಹ ವ್ಯಂಗ್ಯ ಮಾತುಗಳನ್ನು, ನೆಗೆಟಿವ್ ಮಾತುಗಳನ್ನು ನಿಮ್ಮಲ್ಲಿ ನೀವು ಚೇಂಜಸ್ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನವನ್ನು ಮಾಡಿ. ಆಗ ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಹೇಳುವಂಥ ನಿಮ್ಮಲ್ಲಿರುವಂಥ ನೆಗೆಟಿವ್ ಗುಣಗಳನ್ನು ನೀವು ಸರಿ ಮಾಡಿಕೊಳ್ತಾ ಹೋದ ಹಾಗೆ ಅವರು ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ಗಳನ್ನು ಹೇಳೋದಕ್ಕೆ ಅವಕಾಶನೇ ಇರುವುದಿಲ್ಲ. ಅದನ್ನು ಬಿಟ್ಟು ಅಯ್ಯೋ ಅವರು ನನ್ನ ಬಗ್ಗೆ ಹಾಗೆ ಹೇಳಿಬಿಟ್ರು, ಹೀಗೆ ಹೇಳಿಬಿಟ್ರು ಅಂತ ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮನ್ನು ಕೋಪಿಷ್ಠರು ಅಂತ ಪಟ್ಟ ಕಟ್ಟುತ್ತಾರೆ. ಅದಕ್ಕೋಸ್ಕರ ಅನ್ನೆಸೆಸರಿ ಟೆನ್ಷನನ್ನು ಮಾಡಿಕೊಂಡು ಅವರ ಮೇಲೆ ಜಗಳಕ್ಕೆ ಹೋದರೆ ನೀವೇ ಮಾನಸಿಕವಾಗಿ ಶಾಂತಿಯನ್ನು ಕಳೆದುಕೊಳ್ತೀರಾ. ಆದ್ದರಿಂದ ಯಾರು ಏನೇ ಹೇಳಿದರೂ, ಯಾರೇ ನನ್ನ ಬಗ್ಗೆ ನ್ಯೂನ್ಯತೆಗಳನ್ನು ಗುರುತಿಸಿ ಹೇಳಿದರೂ ನಾನು ಕೋಪಗೊಳ್ಳದೆ ನನ್ನ ನ್ಯೂನ್ಯತೆಗಳನ್ನು ಬದಲಾಯಿಸಿಕೊಳ್ಳುವಂಥ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ನ್ಯೂನ್ಯತೆಗಳನ್ನು ಹೇಳುವವರು ಅಲ್ಲೇ ಇರ್ತಾರೆ. ಸಿಂಹರಾಶಿಯವರು ಬೆಳೀತಾ ಹೋಗ್ಬೋದು ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಎರಡನೆಯದಾಗಿ, ಸಿಂಹರಾಶಿಯವರು ನಿಮಗೆ ಇಷ್ಟವಿಲ್ಲದಂತಹ ವ್ಯಕ್ತಿಗಳ ಕಡೆ ಯಾವುದೇ ಕಾರಣಕ್ಕೂ ತಿರುಗಿಯೂ ಸಹ ನೋಡಬೇಡಿ. ಇಷ್ಟವಲ್ಲದ ವ್ಯಕ್ತಿಗಳಿಂದ ದೂರವಿದ್ದರೆ ನೆಮ್ಮದಿಯಾಗಿರಬಹುದು. ರುಚಿಯಾದಂತಹ ಹಣ್ಣುಗಳು ಇರುವಂಥ ಮರಕ್ಕೆ ಎಲ್ಲರೂ ಕಲ್ಲುಗಳನ್ನು ಹೊಡಿತಾ ಇರ್ತಾರೆ. ಆದರೆ ಬತ್ತಿ ಹೋದಂತಹ ಮರಕ್ಕೆ, ಒಣಗಿ ಹೋದಂತಹ ಮರಕ್ಕೆ ಯಾರೂ ಕೂಡ ಕಲ್ಲನ್ನು ಹೊಡೆಯುವ ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗೆಯೇ ಒಳ್ಳೆ ಸಾಧನೆ ಮಾಡುವವರಿಗೆ ಗೆಲ್ಲುವ ಅವರನ್ನು ಮಾನಸಿಕವಾಗಿ ಕುಗ್ಗಿಸಲು ನಿಮ್ಮ ಹಿತಶತ್ರುಗಳು, ನಿಮ್ಮ ಗುಪ್ತ ಶತ್ರುಗಳು ಪ್ರಯತ್ನವನ್ನು ಮಾಡ್ತಾರೆ. ಅವರನ್ನೆಲ್ಲ ಇಗ್ನೋರ್ ಮಾಡಬೇಕು. ಅವರ ಪ್ರಯತ್ನಗಳನ್ನು ನಿಮ್ಮ ರಾಜತಂತ್ರದಿಂದ ಸೋಲಿಸಬೇಕು. ತುಂಬ ಹೆಸರು, ಕೀರ್ತಿ, ಸಾಧನೆ ಮಾಡುವವರಿಗೆ ಶತ್ರುಗಳು ಯಾವಾಗಲೂ ಹೆಚ್ಚಾಗಿಯೇ ಇರುತ್ತಾರೆ. ಶತ್ರುಗಳ ಬಗ್ಗೆ ಭಯಪಡುವುದನ್ನು ಬಿಡಬೇಕು. ನಾನು ಹಣ್ಣು ಕೊಡುವ ಮರ, ಆದ್ದರಿಂದ ನನಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಎನ್ನುವಂಥ ವಿಷಯವನ್ನು ನಿಮ್ಮ ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಕೆಲಸ, ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ. ನನ್ನ ಗುರಿ ಸಾಧನೆಗೆ ನನ್ನ ಶತ್ರುಗಳು ಅಡ್ಡಗಾಲಾಗುವುದಿಲ್ಲ ಎಂಬಂಥ ಸಂಕಲ್ಪವನ್ನು ದೃಢವಾಗಿ ಮಾಡಿ. ಮೂರನೆಯದಾಗಿ, ನಿಮ್ಮ ಮೇಲೆ ಪರಾಕ್ರಮ ತೋರಿಸುವಂಥ, ನಿಮ್ಮ ಮೇಲೆ ಡಾಮಿನೇಟ್ ಮಾಡುವಂತಹ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆದರೂ ಸರಿ, ನಿಮ್ಮ ಬಿಸ್ನೆಸ್ಸಲ್ಲಾದರೂ ಸರಿ, ಅಂತಹ ವ್ಯಕ್ತಿಗಳಿಂದ, ಅಂತಹ ಪರಿಸರದಿಂದ ದೂರವಿರಲು ಪ್ರಯತ್ನವನ್ನು ಮಾಡಿ. ಬೇರೆಯವರಿಗೋಸ್ಕರ ನಿಮ್ಮ ತನವನ್ನು ಬಿಟ್ಟುಕೊಡುವುದಿಲ್ಲ ಎಂಬಂತಹ ಶಪಥವನ್ನು ಮಾಡಿ. ಸಿಂಹರಾಶಿಯವರು ನಿಮಗೆ ಇಷ್ಟಪಡುವಂತಹ ಡ್ರೆಸ್ಗಳನ್ನು ಹಾಕಿಕೊಳ್ಳಿ. ನಿಮ್ಮ ಮಾತಿನ ಶೈಲಿಯನ್ನು ಯಾರಿಗೋಸ್ಕರನೂ ಬದಲಾಯಿಸಿಕೊಳ್ಳದೆ ನಿಮ್ಮ ಐಡೆಂಟಿಟಿಯನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾದಂಥ ಕೆಲಸಗಳನ್ನು ಮಾಡಿ ಪಶ್ಚಾತ್ತಾಪ ಪಡುವುದಿಲ್ಲ ಎಂಬಂಥ ಶಪಥವನ್ನು ಮಾಡಿ. ನಾಲ್ಕನೆಯದಾಗಿ, ಈ ಪ್ರಪಂಚದಲ್ಲಿ ಯಾರೂ ತೃಪ್ತಿಪಡಿಸಲು ಸಾಧ್ಯನೇ ಇಲ್ಲ. ಬೇರೆಯವರನ್ನು ತೃಪ್ತಿಪಡಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಅದು ಸಾಧ್ಯವೂ ಇಲ್ಲ. ನೀವು ಯಾರಿಗೆ ಎಷ್ಟೇ ಸಹಾಯ ಮಾಡಿದರೂ ಸಿಂಹರಾಶಿಯವರು ಅರ್ಧರಾತ್ರಿಯಲ್ಲಿ ಕಷ್ಟ ಅಂದರೂ ನಿಜವಾದಂತಹ ಸ್ನೇಹಕ್ಕೆ, ಪ್ರೀತಿಗೆ, ಸಂಬಂಧಕ್ಕೆ ಬೆಲೆ ಕೊಟ್ಟು ಮಾನಸಿಕವಾಗಿಯೇ ಆಗಲಿ ಧೈರ್ಯವನ್ನು ತುಂಬುತ್ತೀರಾ. ಹೆಗಲಿಗೆ ಹೆಗಲು ಕೊಡುವಂತಹ ರಾಶಿಯವರು. ಹಣದ ವಿಚಾರವೇ ಆದರೂ ಸರಿ, ಮಾನಸಿಕವಾಗಿಯೇ ಆದರೂ ಸರಿ, ಅವರಿಗೆ ಧೈರ್ಯವನ್ನು ತುಂಬಿದರೂ ನಿಮ್ಮನ್ನು ಕೆಟ್ಟವರು ಅನ್ನುವಂತಹ ಭಾವನೆಯಲ್ಲಿಯೇ ಗುರುತಿಸುವುದು. ನೀವು ಎಷ್ಟೇ ಸಹಾಯ ಮಾಡಿದರೂ ಈ ಪ್ರಪಂಚದಲ್ಲಿ ಯಾರನ್ನೂ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವಶ್ಯಕತೆ ಇರುವವರಿಗೆ, ಬಡವರಿಗೆ, ನಿಜವಾದ ಸ್ನೇಹಿತರಿಗೆ ಮಾತ್ರ ನಿಮ್ಮ ಸಹಾಯ ಸಿಗಲಿ ಎನ್ನುವಂಥ ಸಂಕಲ್ಪವನ್ನು ಮಾಡಿ. ಆದರೆ ನಿಮ್ಮ ಒಳ್ಳೆಯತನಕ್ಕೆ ಗ್ರಹಗಳು, ದೇವರು ಖಂಡಿತವಾಗಿಯೂ ಪ್ರತಿಫಲವನ್ನು, ಪುಣ್ಯವನ್ನು ಕೊಟ್ಟೇ ಕೊಡುತ್ತಾರೆ. ಐದನೆಯದಾಗಿ, ಜೀವನಕ್ಕಿಂತ ದೊಡ್ಡ ಶಾಲೆ ಇಲ್ಲ. ಸಮಸ್ಯೆಗಳಿಗಿಂತ ದೊಡ್ಡ ಪರೀಕ್ಷೆ ಯಾವುದೂ ಇಲ್ಲ. ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾರೂ ಇಲ್ಲ. ಈ ಪ್ರಪಂಚದಲ್ಲಿ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು, ಸಮಸ್ಯೆಗಳು ಬಂದರೂ ಅದನ್ನು ಮೆಟ್ಟಿ ನಿಲ್ಲುವಂತಹ ತಾಕತ್ತು, ಶಕ್ತಿ, ಸಾಮರ್ಥ್ಯ, ಧೈರ್ಯ ದೇವರು ನಿಮಗೆ ಹುಟ್ಟಿನಿಂದಲೇ ನಿಮಗೆ ಕೊಟ್ಟಿರುತ್ತಾರೆ. ನಿಮ್ಮ ರಕ್ತದ ಕಣಕಣದಲ್ಲಿಯೂ ಹೋರಾಟ ಮಾಡುವಂತಹ ಶಕ್ತಿ ಇದೆ. ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ ಇದೆ. ಆದರೆ ನಮ್ಮ ಸಮಯ ಬರುವವರೆಗೂ ನಾವು ಸತತ ಪ್ರಯತ್ನವನ್ನು ಪಟ್ಟು ಕಾಯಲೇಬೇಕು. ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದ್ದರಿಂದ ನಾನು ಧೈರ್ಯಗೆಡುವುದಿಲ್ಲ ಎಂಬಂತಹ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ನಂಬರ್ 1 ಆಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನಕ್ಕೆ ನೀವೇ ರಾಜರಾಗಿರುತ್ತೀರಾ. ಇದೇ ನಿಮ್ಮ ಗೆಲುವಿನ 5 ಸೂತ್ರಗಳು. ಜೊತೆಗೆ ನಿಮಗೆ ಯಾವುದಾದರೂ ಒಂದು ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂದರೆ ಅದನ್ನು ಗೊತ್ತಿಲ್ಲ ಎಂದು ನಿಮ್ಮ ಶತ್ರುಗಳ ಬಳಿ ತೋರಿಸುವುದಕ್ಕೆ ಹೋಗಬೇಡಿ. ತೋರಿಸಿಕೊಂಡರೆ ಅವರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ.
ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನು ತಲೆಗೆ ಏರಿಸಿಕೊಳ್ಳಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯವಂತಿಕೆ ನಿಮ್ಮ ಎಲ್ಲ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ. ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಬಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ. ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ 3 ವರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಪ್ರೌಡ್ ಫೀಲ್ ಆಗುತ್ತೆ. ಎಸ್, ನಾನು ಸಿಂಹರಾಶಿ ಅಂತ ಬಹಳ ಗರ್ವದಿಂದ ಹೇಳ್ತೀರಾ. 12 ರಾಶಿಯವರಿಗೂ ದೇವರು ಒಂದಲ್ಲ ಒಂದು ರೀತಿಯ ವರಗಳನ್ನು ಕೊಟ್ಟಿರುತ್ತಾನೆ. ಸಿಂಹರಾಶಿಯವರು ಯಾವ 3 ವರಗಳನ್ನು ಪಡೆದುಕೊಂಡು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ ಅನ್ನುವಂಥ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ ಮೊದಲನೆಯ ವರ ಏನೆಂದರೆ, ನೀವು ಎಲ್ಲೇ ಇದ್ದರೂ ಜನ ನಿಮ್ಮನ್ನು ತಿರುಗಿ ನೋಡಬೇಕು. ಹೇಗೆ ಅಂತೀರಾ? ಸೌರಮಂಡಲದಲ್ಲಿ ಸೂರ್ಯಗ್ರಹ ಹೇಗೆ ಹೊಳೆಯುತ್ತಾನೆ, ತನ್ನ ಒಳ್ಳೆಯ ಗುಣಗಳಿಂದ, ನಿಮ್ಮ ಕೌಶಲ್ಯದಿಂದ ಸಿಂಹರಾಶಿಯವರು ಎಷ್ಟೇ ಗುಂಪಿನಲ್ಲಿದ್ದರೂ ಎದ್ದು ಕಾಣುವಷ್ಟು ಹೊಳೆಯುತ್ತೀರಾ. ಜನರು ನಿಮ್ಮನ್ನು ಗುರುತಿಸಿ ಪ್ರಶಂಸೆಯನ್ನು ಮಾಡುತ್ತಾರೆ. ಸಿಂಹರಾಶಿಯವರು ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಧೈರ್ಯ, ನಿಮ್ಮ ಈ ಗುಣಗಳಿಂದ ನಿಮ್ಮ ಜೀವನದಲ್ಲಿ ಹೊಳೆಯುತ್ತೀರಾ. ಶೈನ್ ಆಗಬೇಕು ಲೈಫಲ್ಲಿ, ಎಲ್ಲರಿಗಿಂತ ಬೆಸ್ಟ್ ಆಫ್ ದ ಬೆಸ್ಟ್ ಆಗಿರಬೇಕು, ಲೈಫಲ್ಲಿ ನಂಬರ್ 1 ಆಗಿರಬೇಕು ಅನ್ನೋದೇ ನಿಮ್ಮ ಗೋಲ್ ಆಗಿರುತ್ತದೆ. ಯಾಕಂದರೆ ಸಿಂಹರಾಶಿ ರಾಜನ ರಾಶಿ. ಈ ರಾಶಿಯ ಸಿಂಹ ಯಾರಿಗೂ ಭಯಪಡುವುದಿಲ್ಲ. ನೀವು ಎಷ್ಟೇ ಕಷ್ಟ ಬಂದರೂ ಎದುರಿಕೊಳ್ಳುವುದಿಲ್ಲ. ತುಂಬ ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಾ. ತುಂಬ ಆತ್ಮವಿಶ್ವಾಸದಿಂದ ಫೇಸ್ ಮಾಡ್ತೀರಾ. ನಿಮ್ಮ ಹಾನೆಸ್ಟ್, ಲಾಯಲ್, ಹಾರ್ಡ್ ವರ್ಕಿಂದ, ನಿಮ್ಮ ಪ್ರಾಮಾಣಿಕತೆ, ಶ್ರದ್ಧೆ, ಸತತ ಪ್ರಯತ್ನದಿಂದ ನಿಮ್ಮ ಜೀವನದಲ್ಲಿ ಹೊಳೆಯಬೇಕೆಂಬ ವರವನ್ನು ಪಡೆದು ಈ ಭೂಮಿಯ ಮೇಲೆ ಹುಟ್ಟಿದ್ದೀರಾ. ಸಿಂಹರಾಶಿಯವರು ಮಲಗಿರುವಂತಹ ಸಿಂಹ ಎದ್ದೇಳುತ್ತಿದೆ ಅಂತಂದ್ರೇನೆ ಆ ಸಿಂಹಕ್ಕೆ ಗೊತ್ತು, ನಾನು ಎದ್ದರೆ ನನ್ನ ಬೇಟೆ ನನ್ನ ಕಾಲ ಬಳಿ ಬಂದೇ ಬರುತ್ತದೆ ಅಂತ. ಇದನ್ನು ಆತ್ಮವಿಶ್ವಾಸ ಅಂತ ಕರಿತೀವಿ, ಅಹಂಕಾರ ಅಲ್ಲ. ಹಾಗೆಯೇ ಸಿಂಹರಾಶಿಯವರು ತನ್ನ ಲೈಫಲ್ಲಿ ಗೋಲ್ಗಳನ್ನು ಹೇಗೆ ಅಚೀವ್ ಮಾಡಬೇಕು, ನೀವು ತುಂಬ ಫೋಕಸ್ಡ್ ಆಗಿ ಮನಸ್ಸಿಟ್ಟು ಒಂದು ಕೆಲಸದಲ್ಲಿ ಗುರಿ ಇಟ್ಟು ಮನಸ್ಸಿಟ್ಟು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಜಯ ಸಿಕ್ಕೇ ಸಿಗುತ್ತದೆ. ನಿಮಗೂ ಗೊತ್ತು, ನಾನು ಮನಸ್ಸು ಮಾಡಿದರೆ, ಸತತ ಪ್ರಯತ್ನವನ್ನು ಮಾಡಿದರೆ ಆ ಕೆಲಸದಲ್ಲಿ ಸಕ್ಸಸ್ ಪಡೆಯುತ್ತೇನೆ ಎನ್ನುವಂಥ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತದೆ. ನಿಮ್ಮಲ್ಲಿ ಒಂದು ಫೈರ್ ಇರಬೇಕು, ಒಂದು ಕಿಚ್ಚು ಬರಬೇಕು. ಆ ಕಿಚ್ಚು ಬಂದ್ರೇ ನೀವು ಲೈಫಲ್ಲಿ ವಿನ್ ಆದ್ರಿ ಅಂತಾನೆ ಅರ್ಥ. ಯಾವಾಗ ನಿಮ್ಮಲ್ಲಿ ಆ ಫೈರ್, ಆ ಕಿಚ್ಚು ಬರುತ್ತದೋ ಅಲ್ಲಿಂದಲೇ ನಿಮ್ಮ ಸಕ್ಸಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಖಂಡಿತವಾಗಿಯೂ ವಿನ್ ಆಗೇ ಆಗ್ತೀರಾ. ಆ ಫೈರನ್ನು ಯಾವಾಗಲೂ ಇಟ್ಕೊಳ್ಳಿ ಲೈಫಲ್ಲಿ. ಸಿಂಹರಾಶಿಯವರೇ, ದೇವರು ನಿಮಗೆ ಕೊಟ್ಟಂತಹ ಈ ಅದ್ಭುತವಾದ ವರವನ್ನು ಸರಿಯಾಗಿ ಸದುಪಯೋಗವನ್ನು ಪಡಿಸಿಕೊಳ್ಳಿ. ದೇವರು ನನಗೆ ಆತ್ಮವಿಶ್ವಾಸದ ವರವನ್ನು ಕೊಟ್ಟಿದ್ದಾರೆ ಅಂತ ಸೋಂಬೇರಿತನವನ್ನು ತೋರಿಸದೆ ಸಮಯಕ್ಕೆ ಸರಿಯಾಗಿ ಎದ್ದೇಳಬೇಕು. ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಬೇಕು. ಸೂರ್ಯ ಹೇಗೆ ಸಮಯಕ್ಕೆ ಉದಯವಾಗುತ್ತಾರೋ, ಸಮಯಕ್ಕೆ ಬೆಲೆಯನ್ನು ಕೊಡ್ತಾರೋ, ಅದೇ ರೀತಿ ನೀವು ಸೂರ್ಯೋದಯದ ಸಮಯಕ್ಕೆ ಇದ್ದರೆ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಸಕ್ಸಸ್ ಖಂಡಿತವಾಗಿಯೂ ಪಡಿತೀರಾ. ನಾನು ನೋಡಿದಂತಹ ಸಿಂಹರಾಶಿಯವರಲ್ಲಿ 90% ಸಮಯ ಪ್ರಜ್ಞೆ ಉಳ್ಳವರೇ ಆಗಿರುತ್ತಾರೆ. ಸಿಂಹರಾಶಿಯವರಿಗೆ ದೇವರು ಕೊಟ್ಟಂತಹ 2ನೇ ವರ ನಾಯಕತ್ವದ ಗುಣ. ಸಿಂಹರಾಶಿಯವರಿಗೆ ರಕ್ತದಲ್ಲೇ ಲೀಡರ್ಶಿಪ್ ಕ್ವಾಲಿಟಿಯನ್ನು ಪಡೆದುಕೊಂಡೇ ಹುಟ್ಟಿದ್ದೀರಾ. ನೀವು ಯಾವುದೇ ಕೆಲಸ ಆಗಲಿ ನೀವು ಮುಂದೆನೇ ಇರ್ತೀರಾ, ಹಿಂದೆ ಸರಿಯೋ ಮಾತೇ ಇಲ್ಲ. ರಾಜಕಾರಣಿಗಳು, ನಾಯಕರು ಹೆಚ್ಚಾಗಿ ಸಿಂಹರಾಶಿಯಲ್ಲಿ ಹುಟ್ಟಿದ್ದಾರೆ. ತನ್ನ ವೃತ್ತಿಯನ್ನು ಬಹಳ ಪ್ರೀತಿ ಮಾಡ್ತೀರಾ. ನೀವು ಯಾರಿಗೂ ಸಾಧ್ಯವಾಗದೇ ಇರುವಂತಹ ಕೆಲಸ ಕಾರ್ಯಗಳನ್ನು, ಪ್ರಾಜೆಕ್ಟ್ಗಳನ್ನು ಸಿಂಹರಾಶಿಯವರು ಮಾಡಲು ಸಾಧ್ಯವಾಗುತ್ತದೆ.
ಅಸಾಧ್ಯ ಎನ್ನುವಂತಹ ಪದ ಸಿಂಹ ರಾಶಿಯವರ ಹಿಸ್ಟ್ರಿಯಲ್ಲೇ ಇಲ್ಲವೇ ಇಲ್ಲ. ಸಿಂಹ ರಾಶಿಯವರು ಯಾರ ಮುಂದೇನೂ ಕೂಡ ತಲೆಯನ್ನು ತಗ್ಗಿಸುವುದಿಲ್ಲ. ಇವರು ಪ್ರೀತಿಗೆ, ಗೌರವಕ್ಕೆ, ಹಣಕ್ಕೆ, ಸಮಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವವರಾಗಿರುತ್ತೀರಾ. ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ತಲೆಯನ್ನು ತಗ್ಗಿಸುತ್ತೀರಾ, ಬೆಲೆಯನ್ನು ಕೊಡ್ತೀರಾ. ಸಿಂಹ ರಾಶಿಯವರು ಎಜುಕೇಷನ್ ಎಷ್ಟೇ ಕಡಿಮೆ ಇದ್ದರೂ ನಿಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಲಿಂದ ಎಲ್ಲರನ್ನೂ ನೀವು ಇಂಪ್ರೆಸ್ ಮಾಡ್ತೀರಾ. ರಾಜ ಹೇಗೆ ತನ್ನ ಪ್ರಜೆಗಳನ್ನು ಮುನ್ನಡೆಸುತ್ತಾನೋ ಹಾಗೆಯೇ ಸಿಂಹರಾಶಿಯವರು ರಾಜನ ರೀತಿ ಸಲಹೆಗಳನ್ನು ಕೊಡ್ತೀರಾ. ಯಾವುದೇ ಕೆಲಸಗಳನ್ನು ಸಹ ಪೂರ್ತಿ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ತುಂಬ ಡೆಡಿಕೇಟಿವ್ ಆಗಿ, ಫೋಕಸ್ಡ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ. ಸಿಂಹ ಹೇಗೆ ತನ್ನ ಬೇಟೆಯನ್ನು ಗುರಿಯಿಟ್ಟು ಹೊಡೆಯುತ್ತದೆಯೋ ಅದೇ ರೀತಿ ಸಿಂಹ ರಾಶಿಯವರು ಇಟ್ಟ ಗುರಿಯನ್ನು ಸಾಧಿಸದೆ ಬಿಡುವವರೇ ಅಲ್ಲ. ಸಿಂಹ ರಾಶಿಯವರು ಎಲ್ಲರಿಗಿಂತ ತುಂಬ ವಿಭಿನ್ನವಾಗಿರುತ್ತೀರಾ. ತನ್ನ ನಾಯಕತ್ವದ ಗುಣಗಳಿಂದ ಎಲ್ಲರನ್ನೂ ಮುನ್ನಡೆಸುವಂತಹ ಗುಣ ನಿಮ್ಮಲ್ಲಿ ಕಾಣಬಹುದು. ರಾಜು ತನ್ನ ಪ್ರಜೆಗಳಿಗೆ ಹೇಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಡೆಸುತ್ತಾನೋ ಅದೇ ರೀತಿ ಸಿಂಹ ರಾಶಿಯವರ ಬಳಿ ಬೇರೆಯವರು ಸಲಹೆ ಸೂಚನೆಗಳನ್ನು ಕೇಳಿದರೆ ಖಂಡಿತವಾಗಿಯೂ ನಿಮಗೆ ಮಿಸ್ಗೈಡ್ ಮಾಡೋದಿಲ್ಲ. ಸಿಂಹ ರಾಶಿಯವರು ತುಂಬ ಜೆನ್ಯೂನ್ ಆಗಿ ಸಲಹೆಗಳನ್ನು, ಐಡಿಯಾಗಳನ್ನು ಕೊಡ್ತಾರೆ. ತುಂಬ ಫೇರ್ ಅಡ್ವೈಸನ್ನು ಮಾಡ್ತಾರೆ. ಇವರು ನಿಮಗೆ ಎನರ್ಜಿಯನ್ನು ತುಂಬುತ್ತಾರೆ. ನಿಮ್ಮ ಲೈಫಲ್ಲಿ ಎನರ್ಜಿ ತುಂಬ ಕಡಿಮೆ ಅನಿಸಿದಾಗ, ಲೈಫಲ್ಲಿ ತುಂಬ ಲೋ ಫೀಲ್ ಆದಾಗ ಸಿಂಹ ರಾಶಿಯವರ ಹತ್ತಿರ ಅರ್ಧ ಗಂಟೆ ಕೂತ್ಕೊಂಡು ಮಾತನಾಡಿ ನಿಮ್ಮಲ್ಲಿ ಅವರ ಎನರ್ಜಿಯನ್ನು ತುಂಬಿಸಿ ಕಳುಹಿಸುತ್ತಾರೆ. ಅಷ್ಟೊಂದು ಉತ್ಸಾಹಭರಿತವಾದಂತಹ ರಾಶಿ ಸಿಂಹ ರಾಶಿ. ಬೇರೆಯವರಲ್ಲಿಯೂ ಆ ಉತ್ಸಾಹವನ್ನು ತುಂಬುತ್ತಾರೆ. ದಟ್ ಈಸ್ ದ ಪವರ್ ಆಫ್ ಲಿಯೋ ಸೈನ್. ಸಿಂಹ ರಾಶಿಯವರು ಕಡಿಮೆ ಓದಿದ್ದರೂ ಒಳ್ಳೆಯ ಆಫೀಸರ್ ರೀತಿ ಕಾಣ್ತಾರೆ. ಯಾಕಂದರೆ ಇವರು ಮಾತನಾಡುವಂತಹ ರೀತಿ, ಇವರ ಗತ್ತು, ಗಾಂಭೀರ್ಯ, ಇವರ ಡ್ರೆಸ್ಸಿಂಗ್ ಸೆನ್ಸ್ ನೋಡಿದವರು ಇವರು ಕಡಿಮೆ ಓದಿದ್ದಾರೆ ಅಂತ ಗೆಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇವರು 5ನೇ ಕ್ಲಾಸ್ ಓದಿದ್ದರೂ ಇವರು ರೆಡಿಯಾಗುವಂತಹ ರೀತಿ ಒಬ್ಬ ದೊಡ್ಡ ಆಫೀಸರ್ ಏನು ಅನ್ನುವಷ್ಟು ನೀಟಾಗಿ ರೆಡಿಯಾಗುತ್ತಾರೆ. ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ 3ನೇ ವರ ನಿಮ್ಮ ಸ್ವಸಾಮರ್ಥ್ಯದಿಂದ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿ. ಯಾರನ್ನೂ ತುಳಿದು ಅವರ ಮೇಲೆ ವಿಜಯದ ಸಾಮ್ರಾಜ್ಯವನ್ನು ಕಟ್ಟಬಾರದು ಎಂಬಂತಹ ವರ. ಸಿಂಹ ರಾಶಿಯವರು ತನ್ನ ಮೇಲೆ ತಾನು ಹೆಚ್ಚು ನಂಬಿಕೆಯನ್ನು ಇಟ್ಟಿರುತ್ತಾರೆ. ನಿಮ್ಮ ಕೌಶಲ್ಯದ ಮೇಲೆ, ನಿಮ್ಮ ಕ್ವಾಲಿಟೀಸ್ ಮೇಲೆ ನಿಮಗೆ ತುಂಬ ನಂಬಿಕೆಯನ್ನು ಇಟ್ಟಿರ್ತೀರಾ. ಸ್ವಸಾಮರ್ಥ್ಯದಿಂದ ಜಯವನ್ನು ಸಾಧಿಸುತ್ತೀರಾ. ಅದನ್ನು ಬಿಟ್ಟು ಬೇರೆಯವರನ್ನು ತುಳಿದು ತನ್ನ ಯಶಸ್ಸನ್ನು ಪಡೆಯುವಂತಹ ಉದ್ದೇಶ ಇವರಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ. ತುಂಬ ವಿಶಾಲ ಹೃದಯದವರು. ನಿಮಗೆ ನಿಮ್ಮ ಲೈಫಲ್ಲಿ ಒಳ್ಳೆ ಕಾಂಪಿಟೇಟರ್ ಇರಬೇಕು. ಒಳ್ಳೆ ರೀತಿಯಲ್ಲಿ ಕಾಂಪಿಟೇಷನನ್ನು ಕೊಡ್ತೀರಾ. ಹೆಲ್ದಿ ಕಾಂಪಿಟೇಟರ್ ಅಂತಾನೆ ಹೇಳ್ಬೋದು. ನಿಮ್ಮನ್ನು ಅದನ್ನು ಬಿಟ್ಟು ನಿಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರನ್ನು ತುಳಿದು ಮೇಲೆ ಬರುವಷ್ಟು ಕೆಟ್ಟ ಗುಣ ಸಿಂಹ ರಾಶಿಯವರಲ್ಲಿ ಇಲ್ಲ. ಆದರೆ ನೀವು ಪವರ್ಗಾಗಿ, ಅಥಾರಿಟಿಗಾಗಿ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿದರೆ ಅವರನ್ನು ಸುಮ್ಮನೆ ಬಿಡುವವರೇ ಅಲ್ಲ. ಆಗ ನಿಮ್ಮ ಅಸಲಿ ಗುಣವನ್ನು ತೋರಿಸುತ್ತೀರಾ. ಸಿಂಹ ರಾಶಿಯವರು ದೂರದಿಂದ ನೋಡಿದರೆ ಬಹಳ ಈಗೋ, ಅಹಂಕಾರಿ, ಆ್ಯಟಿಟ್ಯೂಡ್ ಪರ್ಸನ್ ಅನ್ನಿಸಬಹುದು. ಬಟ್ ನೀವು ಸಿಂಹ ರಾಶಿಯವರ ಜೊತೆ ಒಂದು ದಿನ ಕಳೆದರೆ ಗೊತ್ತಾಗುತ್ತೆ ಅವರು ಎಷ್ಟು ಜೆನ್ಯೂನ್ ಆಗಿದ್ದಾರೆ, ಎಷ್ಟು ಎಮೋಷ್ನಲ್ ಆಗಿದ್ದಾರೆ, ಎಷ್ಟು ಹೆಲ್ಪಿಂಗ್ ನೇಚರ್ ಮತ್ತು ಎಷ್ಟು ಜಾವಿಯಲ್ ಪರ್ಸನ್ ಅಂತ ನಿಮಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ. ಸಿಂಹ ರಾಶಿಯವರಿಗೆ ದೇವರು ಕೊಟ್ಟಂತಹ ಗುಣ ಅಂದರೆ ಸ್ವಲ್ಪ ಕೋಪ, ಸ್ವಾಭಿಮಾನ, ಆತ್ಮವಿಶ್ವಾಸ. ಆದರೆ ಇವರ ಸಂಬಂಧಿಕರು, ಸ್ನೇಹಿತರು ಇವರನ್ನು ಅಹಂಕಾರಿ, ಕೋಪಿಷ್ಟರು ಅಂದುಕೊಂಡು ಇವರಿಂದ ದೂರನೇ ಆಗ್ತಾರೆ. ಸಿಂಹ ರಾಶಿಯವರು ಹೊರಗಡೆಯಿಂದ ಎಷ್ಟು ಟಫ್ ಆಗಿ, ಹಾರ್ಡ್ ಆಗಿ ಕಾಣಿಸ್ತಾರೋ ಹೃದಯದಿಂದ ಅಷ್ಟೇ ಎಮೋಷ್ನಲ್ ಆಗಿರ್ತಾರೆ. ತುಂಬ ಸಾಫ್ಟ್ ಆಗಿರ್ತಾರೆ. ಆಯಾ ರಾಶಿಯ ಮೂಲ ಗುಣಗಳನ್ನು ಎಲ್ಲರೂ ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಅನರ್ಥಗಳನ್ನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ರಿಲೇಷನ್ಶಿಪ್ಪಲ್ಲಿ ತಪ್ಪಿಸಬಹುದು. ಸಿಂಹ ರಾಶಿಯವರು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು, ಸಕ್ಸಸ್ಸನ್ನು ಪಡೆಯಲು ಪ್ರತಿದಿನ ಸೂರ್ಯೋದಯಕ್ಕೆ ಮೊದಲು ಎದ್ದೇಳಿ. ಸೂರ್ಯದೇವನಿಗೆ ತಾಮ್ರದ ತಂಬಿಗೆಯಲ್ಲಿ ನೀರಿನ ಆರ್ಘ್ಯವನ್ನು ಕೊಟ್ಟು ಸೂರ್ಯ ಮಂತ್ರವನ್ನು 11 ಬಾರಿ ಪಠಿಸಿ. ಮಂತ್ರ ಹೀಗಿದೆ: ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಮತ್ತೊಮ್ಮೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ. ಈ ಮಂತ್ರವನ್ನು ಪ್ರತಿದಿನ 11 ಬಾರಿ ಪಠಿಸಿ. ಸೂರ್ಯದೇವ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಯಶಸ್ಸನ್ನು ಕೊಟ್ಟೇ ಕೊಡುತ್ತಾರೆ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಆದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.
ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.